ಕಿಡಿಗೇಡಿಗಳು ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂತ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ನನ್ನ ಹೆಸರು ಹೇಳಿದ್ದಾರೆ, ಈ ಹುಡುಗನ ಹೆಸರು ಹೇಳಿದ್ದಾರೆ, ಅಭಿಯಂತಿದ್ದೇನೆ ಅವನ ಹೆಸರು ಹೇಳಿದ್ದಾರೆ, ಗೋವಿಂದರಾಜ್ ಅಂತ ಹೇಳಿದ್ದಾರೆ. ಅವ್ರದ್ದು ವಿಡಿಯೋ ನಿಮಗೆ ಕೊಡ್ತೀನಿ, ಕ್ಲಿಪ್ಪಿಂಗ್ ಇಲ್ಲಿದೆ. ಪ್ರಚೋದನಕಾರಿ ಹೇಳಿಕೆ ಕೊಟ್ಕೊಂಡು ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ, ಅವರು ಮೈಲೇಜ್ ತಗೊಳ್ಳೋಕ್ಕೆ ದರ್ಶನ್ ಅವ್ರ ಹೆಸರು ಹೇಳಿ ಅವ್ರ ಫ್ಯಾನ್ಸ್ ಫಾಲೋವರ್ಸು ಮತ್ತು ಫೇಸ್ಬುಕ್ಕು ಟ್ವಿಟರ್ ಐಡಿ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು, ದೊಡ್ಡ ಮನೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ಕಿಚ್ಚು ಹಚ್ತಾ ಇದ್ದಾರೆ. ಫ್ಯಾನ್ಸ್ಗಳ ಮಧ್ಯೆ ತಂದಿಡುವಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಆ ಪ್ರವೃತ್ತಿ ನಿಲ್ಲಬೇಕು. ನಿಮಗೆ ವಿಡಿಯೋ ಇದೆ, ನಾನು ಅದರ ಫೋನಲ್ಲಿ ಕೊಡ್ತೀನಿ. ಸುಮ್ಮನೆ ಟೆಂಪ್ಟ್ ಮಾಡೋದು, ಪ್ರವೋಕ್ ಮಾಡೋದು, ಫ್ಯಾನ್ಸ್ಗಳ ಮಧ್ಯೆ ತಂದಿಡೋದು, ಈಗ ತಪ್ಪು ಯಾರೇ ಮಾಡೋದು ತಪ್ಪು, ಶಿಕ್ಷೆ ಕೊಡಲಿ, ಅದಕ್ಕೆ ಕಾನೂನಿದೆ. ಇವರು ರೌಡಿಸಮ್ ಥರ ನನ್ನ ಮಗನೇನಾದರೂ ಕೆಟ್ಟದಾಗಿ ಪದ ಬಳಕೆ ಯೂಸ್ ಮಾಡಿ ವೀಡಿಯೋ ಮಾಡಿ ಹಾಕಿದ್ದಾರೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇವ್ರು ವೀಡಿಯೋ ಮಾಡಿ ಹಾಕೋದು ಇಡೀ ರಾಜ್ಯ ಅತಿ ಉರಿಯುತ್ತದು. ಅದಕ್ಕೆ ನಾವು ಕೇಳ್ತಾ ಇರೋದು, ದರ್ಶನ್ ಅವ್ರ ಹೆಸರು ತೆಗಿಯೋಕ್ಕೆ ಏನು ರೈಟ್ಸ್ ಇದೆ ನಿಮಗೆ, ಏನು ಯೋಗ್ಯತೆ ಇದೆ, ಏನು ನೈತಿಕತೆ ಇದೆ? ಪ್ರತಿಯೊಬ್ಬರು ಕಷ್ಟಪಟ್ಟು ಈ ಲೆವೆಲ್ಗೆ ಬರೋದಂತ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ನೀವು ನಿಮ್ಮ ಸಣ್ಣ ಪುಟ್ಟ ಒಂದು ಲೈಕು ಕಮೆಂಟ್ಗೆ ಅವ್ರ ಹೆಸರು ಹೇಳ್ಕೊಂಡು ನೀವು ಈ ಥರ ಕೆಟ್ಟದಾಗಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ನಿಮ್ಗೆ ಏನು ಸಿಗುತ್ತೆ? ಇದನ್ನು ನಿಮ್ಗೆ ಹೇಳ್ಕೊಟ್ಟಿರೋದು. ನಿಮಗೆ ನೀವು ಯಾರನ್ನ ಫಾಲೋ ಮಾಡ್ತಿದ್ದೀರೋ ಅವರು ಇದನ್ನೇ ಹೇಳ್ಕೊಟ್ಟಿರೋದು ನಿಮಗೆ. ಈಗ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಫೇಸ್ಬುಕ್ಕಲ್ಲಿ ಹಾಕಿದ್ರು. ಅವರು ಬೇರೆ ಯಾರ್ದೋ ಇನ್ನು ಹಾಕಿರೋ ಡ್ರೆಸ್ಗೆ ಅವ್ರ ಫೇಸ್ನ ಕೂರಿಸಿ ಆ ಥರ ಎಲ್ಲ ತುಂಬ ಕೆಟ್ಟದಾಗಿ ಹಾಕಿದ್ರು. ಅದಕ್ಕೆ ಅವ್ರೇನು ಮಾಡಿದ್ರು, ಓಪನ್ ಆಗಿ ಅವರೇ ಹೋಗಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಹೇಳ್ಬಿಟ್ಟು ಸೈಬರ್ ಕ್ರೈಮ್ ಹೋಗಿ ಕೂತ್ಕೊಂಡು ಕಂಪ್ಲೇಂಟ್ ಕೊಟ್ಟರು. ಆ ಥರ ನೀವು ಮಾಡಿ. ನಾವು ಹೇಳ್ತಾ ಇರೋದು, ನೀವೇ ಬೆಂಕಿ ಹಚ್ಬಿಟ್ಟು ನೀವೇ ಈ ಥರ ಮಾಡಿಬಿಟ್ಟು, ಈಗ ಇಲ್ಲಿ ವೀಡಿಯೋ ಕೊಡ್ತೀನಿ ನಿಮಗೆ, ಇಲ್ಲಿ ವೀಡಿಯೋ ಇದೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾರೆ ಅವರು ದಾಂಡು ಅವ್ರು ಹಂಗೆ ಹಿಂಗೆ ಅಂತ, ಅದನ್ನೆಲ್ಲ ವೀಡಿಯೋ ಕೊಡ್ತೀನಿ. ನಾವು ಕೇಳ್ತಾ ಇರೋದು, ಕಾನೂನು ಇದೆ, ಕಾನೂನು ರೀತಿಯಾಗಿ ಹೋರಾಟ ಮಾಡಿ. ನೀವು ಅದನ್ನು ಹೋಗ್ಬಿಟ್ಟು ಎಲ್ಲೋ ಕೂತ್ಕೊಂಡು ನಮ್ಗೆ ಆನ್ಸರ್ ಮಾಡಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂದರೆ ಏನು ರೌಡಿಸಮ್ ಮಾಡ್ತೀರಾ? ಇದನ್ನು ನೀವು ಕಲ್ತಿರೋದು ಸಂಸ್ಕೃತಿ, ಇದನ್ನು ನಾವು ಖಂಡಿಸ್ತೀವಿ. ಈ ಥರ ನೀವೇನಾದರೂ ಮುಂದಿನ ದಿನಗಳಲ್ಲಿ ಇದೇ ಥರ ಆದರೆ ತುಂಬ ಹೆಚ್ಚಿನ ಹೋರಾಟಗಳು ನಡೀತವೆ. ನೀವು ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇಲ್ಲಿಂದ ದಯವಿಟ್ಟು ನಾವು ಹೇಳ್ತಾ ಇರೋದನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಹಾರ್ಡ್ ಅಂತ ನಾವು ತಿಳ್ಕೊಳ್ಳಿ. ಆ ವೀಡಿಯೋ ಕ್ಲಿಪ್ ಕೊಡ್ತೀನಿ, ನೀವು ನೋಡಿ, ನೀವು ಚಾನಲವರು ಮೀಡಿಯಾದವ್ರು ನಿಮಗೆ ಗೊತ್ತಾಗುತ್ತೆ. ನಾವು ಕೇಳ್ತಾ ಇರೋದು, ಇಲ್ಲಿ ಬಂದಿರೋದು ನ್ಯಾಯ ಸಿಗಲಿ ಅಂತ. ನಾವೇ ಖುದ್ದಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ.